ಜಲಾಶಯದಲ್ಲಿ ಕಣ್ಮರೆಯಾದ ಯುವಕ ಪತ್ತೆ. ಹೌದು, ನಿಪ್ಪಾಣಿ ಪಟ್ಟಣದ ಗಣೇಶ್ ಕದಂ ಹಾಗೂ ಪ್ರತೀಕ್ ಪಾಟೀಲ್ ಎಂಬ ಯುವಕರು ನಿನ್ನೆ ನಿಪ್ಪಾಣಿಯಿಂದ ಪ್ರವಾಸಕ್ಕೆಂದು 13 ಜನ ಯುವಕರ ತಂಡದ ಜೊತೆಗೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿರುವ ಕಾಳಮ್ಮವಾಡಿ ಜಲಾಶಯಕ್ಕೆ ತೆರಳಿದ್ರು. ಈ ವೇಳೆ ಗಣೇಶ್ ಹಾಗೂ ಪ್ರತೀಕ್ ಇಬ್ಬರು ಯುವಕರು ಕಾಳಮ್ಮವಾಡಿ ಜಲಾಶಯದಲ್ಲಿ ಕಣ್ಮರೆಯಾಗಿದ್ರು. ಈ ವೇಳೆ MDRF ತಂಡ ಹಾಗೂ ಕೊಲ್ಲಾಪುರ್ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಪ್ರತೀಕ್ ಪಾಟೀಲ್ ಶವ ಪತ್ತೆಯಾಗಿದೆ. ಇನ್ನು ಗಣೇಶ್ ಕದಂಗಾಗಿ ಕಾಳಮ್ಮವಾಡಿ ಜಲಾನಯನ ಪ್ರದೇಶದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, A1 ಕನ್ನಡ ನ್ಯೂಸ್, ನಿಪ್ಪಾಣಿ.